ಕೆಆರ್ ನಗರ ಪಟ್ಟಣದ ಪುರಸಭೆ ಆಡಳಿತ ಮಂಡಳಿಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಕಳೆದ 20 ತಿಂಗಳಿನಿಂದ ಚುನಾವಣೆ ನಡೆಯದೆ ಸ್ಥಗಿತಗೊಂಡಿತ್ತು. ಈಗ ಮುಕ್ತಿ ದೊರೆತಿದ್ದು ಅಧ್ಯಕ್ಷ ಸ್ಥಾನ ಪರಿಶಿಷ್ಟ ಪಂಗಡ ಸಾಮಾನ್ಯ ವರ್ಗಕ್ಕೆ, ಉಪಾಧ್ಯಕ್ಷ ಸ್ಥಾನ ಸಾಮಾನ್ಯ ವರ್ಗಕ್ಕೆ ಮೀಸಲು ನಿಗದಿಪಡಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿತ್ತು. ಜನವರಿ 13 ರಂದು ವರಿಷ್ಠರ ಆಯ್ಕೆಗೆ ಚುನಾವಣೆ ನಡೆಯಿತು. 23 ಸದಸ್ಯರ ಪೈಕಿ 8ನೇ ವಾರ್ಡಿನಿಂದ ಕಾಂಗ್ರೆಸ್ನಿಂದ ಚುನಾಯಿತರಾಗಿರುವ ಪರಿಶಿಷ್ಟ ಪಂಗಡದ ಏಕೈಕ ಸದಸ್ಯ ಶಿವನಾಯಕ್ ಹೊರತುಪಡಿಸಿ ಯಾರೂ ಇಲ್ಲದ ಕಾರಣ ಶಿವನಾಯಕ್ ಅವರೇ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರು. ಉಪಾಧ್ಯಕ್ಷ ಸ್ಥಾನ ಸಾಮಾನ್ಯ ಮಹಿಳೆಗೆ ಆಗಿದ್ದು 6ನೇ ವಾರ್ಡಿನ ಸುಶೀಲ ಗೋವಿಂದೇಗೌಡ ಅವರು ಅವಿರೋಧವಾಗಿ ಆಯ್ಕೆಯಾದರು ಎಂದು ತಹಶೀಲ್ದಾರ್ ಸುರೇಂದ್ರಮೂರ್ತಿ ಅವರು ಘೋಷಣೆ ಮಾಡಿದರು. ಈ ಸಂದರ್ಭದಲ್ಲಿ ಶಾಸಕರಾದ ಡಿ ರವಿಶಂಕರ್ ಅವರು ಹಾಗೂ ಕೆಪಿಸಿಸಿ ಕಾರ್ಯಕಾರಿಣಿಯ ಸಮಿತಿ ಸದಸ್ಯರಾದ ದೊಡ್ಡ ಸ್ವಾಮೇಗೌಡರು ಮಾತನಾಡಿ ಶುಭ ಕೋರಿದರು. ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಪ್ರಕಟವಾಗುತ್ತಿದ್ದಂತೆ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಶಿವನಾಯಕ್ ಮತ್ತು ಉಪಾಧ್ಯಕ್ಷರಾದ ಸುಶೀಲ ಗೋವಿಂದೇಗೌಡ ಅವರು ಮಾತನಾಡಿ ಪಟ್ಟಣದ ಜನತೆಗೆ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರುಗಳು ಮತ್ತು ಪುರಸಭಾ 23ನೇ ವಾರ್ಡಿನ ಸದಸ್ಯರುಗಳಿಗೂ ಧನ್ಯವಾದಗಳನ್ನು ತಿಳಿಸಿದರು. ಕಳೆದ 20 ತಿಂಗಳಿಂದ ಸ್ಥಗಿತವಾಗಿದ್ದಂತಹ ಈ ಒಂದು ಚುನಾವಣೆಯಲ್ಲಿ ಈಗ ತಾನೇ ಫಲಿತಾಂಶ ಪ್ರಕಟಣೆ ಆಗಿದ್ದು, ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಶಿವನಾಯಕ್ ಸರ್ ಅವರು ಈ ಒಂದು ನಗರದ ಅಭಿವೃದ್ಧಿ ಈಗಾಗಲೇ ಹಲವಾರು ಕಾರ್ಯಗಳು ಸ್ಥಗಿತ ಆಗಿರೋದ್ರಿಂದ ಅವುಗಳನ್ನೆಲ್ಲ ಯಾವ ರೀತಿ ಅಭಿವೃದ್ಧಿ ಪಡಿಸ್ತಾರೆ ಅನ್ನುವಂಥದ್ದನ್ನು ಅವರನ್ನೇ ಕೇಳಿ ತಿಳ್ಕೊಳ್ಳೋಣ. ಸರ್, ನಿಮ್ಗೆ ಏನ್ ಅನ್ನಿಸ್ತಾ ಇದೆ? ನಿಮ್ಮ ಜನತೆಗೆ, ಪ್ರತಿನಿಧಿಗಳಿಗೆ ಹಾಗೂ ನಿಮ್ಮ ಎಲ್ಲ ಅಭಿಮಾನಿಗಳಿಗೆ ಹಾಗೂ ಸಮಸ್ತ ಈ ಕೃಷ್ಣರಾಜನಗರದ ಜನತೆಗೆ ತಾವು ಏನ್ ಹೇಳ್ತೀರಾ? ನಿಮ್ಮ ಅಭಿವೃದ್ಧಿ ಕಾರ್ಯಕ್ರಮಗಳು ಹೇಗೆ ನಡೆಯುತ್ತೆ? ಈಗಾಗಲೇ ರಾಜ್ಯ ಸರ್ಕಾರದ ಕೂಡ ನಿಮ್ದೇ ಪಕ್ಷ ಇರೋದ್ರಿಂದ ನಿಮಗೆ ಏನ್ ಅನ್ನಿಸ್ತಾ ಇದೆ? ನೀವು ಯಾವ ರೀತಿ ಅಭಿವೃದ್ಧಿ ಕಾರ್ಯಗಳನ್ನ ಅನುದಾನ ಸಹಿತವಾಗಿ ಮಾಡ್ತೀರಾ ಅಂತ ಹೇಳಿ ಸರ್. ಕಳೆದ 1.5 ವರ್ಷದಿಂದ ಅಧಿಕಾರ ಇರಲಿಲ್ಲ. ನಮ್ಮ ಶಾಸಕರು ಇದ್ರು, ಅವರು ಎಲ್ಲ ಅನುದಾನಗಳು ತರ್ತಾ ಇದ್ದಾರೆ. ಈಗ ಯುಜಿಡಿ ಬೋರ್ಡ್ ಒಂದು 30 ಕೋಟಿ, ವಾಟರ್ ಬೋರ್ಡ್ ಒಂದು 20 ಕೋಟಿ, MLA ಕೂಡ ಸ್ಪೆಷಲ್ ರೇಟಲ್ಲಿ 10 ಕೋಟಿ ತರಕ್ಕೆ ರೆಡಿ ಮಾಡಿದರೆ ಅತಿ ಶೀಘ್ರ ಬರುತ್ತೆ. ಈಗ ನಮಗೆ ಇಲ್ಲಿ ಆಗಿರೋಂಥ ಏನಂತಂದರೆ 73 ಮಳಿಗೆ ಮೇಜರಾಗಿ, ಆ ಮಳಿಗೆ ವಿಚಾರಗಳಾಗಲಿ, ಸರ್ಕಾರಿ ಸಂಕುಲಗಳಾಗಲಿ, ಡೆವಲಪ್ಮೆಂಟ್ಸ್ ಆಗಲಿ ಖಂಡಿತವಾಗಿ ಪ್ರಾಮಾಣಿಕವಾಗಿ 23 ಜನ ಕೌನ್ಸಿಲರ್ಸು, ನಮ್ಮ ಶಾಸಕರು, ನಮ್ಮ ಸರ್ಕಾರ ಇದೆಲ್ಲ ಜೊತೆಗೆ ನಾವು ಖಂಡಿತವಾಗಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಪ್ರಾಮಾಣಿಕವಾಗಿ ಇರ್ತೀನಿ. ನಾನು 100% ಪ್ರಾಮಾಣಿಕವಾಗಿ ಇರ್ತೀನಿ ಅಂತ ಹೇಳ್ತಾ ಮಾತು ಮುಗಿಸ್ತೀನಿ. ಮೇಡಮ್, ಈಗ ಈ ಒಂದು ಕ್ಷೇತ್ರದಲ್ಲಿ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ವಸಂತಮ್ಮನವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರಿಗೆ ಏನ್ ಅನ್ನಿಸ್ತಾ ಇದೆ? ಈ ಸಂದರ್ಭದಲ್ಲಿ ಜನತೆಗೋಸ್ಕರ ಅವರು ಏನನ್ನ ಹಿತನುಡಿಗಳನ್ನ ಆಡ್ತಾರೆ ಅಂತ ಕೇಳೋಣ. ಮನೆ ಅಮ್ಮ, ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್. ನಿಮ್ಗೆ ಏನ್ ಅನ್ನಿಸ್ತಾ ಇದೆ? ನೀವೇನು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತೀರಿ? ಜನತೆಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾಡಿನ ಜನತೆಗೆ ನನ್ನ ಅಭಿನಂದನೆಗಳು. ಎಲ್ಲರೂ ನನ್ನ ಹಿತ ಮಾಡಿದ್ದಕ್ಕೆ ತುಂಬ ಖುಷಿಯಾಯಿತು. MLA ಅವರಿಗೆ, ರವಿಶಂಕರ್ಗೆ, ಸ್ವಾಮೇಗೌಡರಿಗೆ ಎಲ್ಲರಿಗೂ ನನ್ನ ಅಭಿನಂದನೆಗಳು. ನಮ್ಮ ವಾರ್ಡಿನ ಜನತೆಗಳಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಪಕ್ಷದ ಎಲ್ಲ ಮುಖಂಡರು, ಎಲ್ಲ ಪುರಸಭೆಯ ಸದಸ್ಯರುಗಳು ಎಲ್ಲರೂ ಕೂಡ ಸಭೆಯನ್ನು ಸೇರಿ ತೀರ್ಮಾನವನ್ನು ಮಾಡಿ ಇವತ್ತು ಅಧ್ಯಕ್ಷರ ಸ್ಥಾನಕ್ಕೆ ಏಕೈಕ ವ್ಯಕ್ತಿ ಅವರು ಶಿವನಾಯಕ್ ಅವ್ರನ್ನ ಇವತ್ತು ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಉಪಾಧ್ಯಕ್ಷರ ಸ್ಥಾನಕ್ಕೆ ಶ್ರೀಮತಿ ವಸಂತಮ್ಮನವರು ಅವರನ್ನು ನಮ್ಮ ಪಕ್ಷದ ಮುಖಂಡರು ಮತ್ತು ಎಲ್ಲ ಪುರಸಭೆಯ ಸದಸ್ಯರು, ಒಟ್ಟು 23 ಜನ ಪುರಸಭಾ ಸದಸ್ಯರು ಕೂಡ ಇವತ್ತು ಅವಿರೋಧವಾಗಿ ಅವ್ರನ್ನ ಆಯ್ಕೆಯನ್ನು ಮಾಡಿ ಅಧ್ಯಕ್ಷರ ಉಪಾಧ್ಯಕ್ಷರ ಸ್ಥಾನಕ್ಕೆ ಇವತ್ತು ಅವ್ರಿಗೆ ಆಯ್ಕೆಯನ್ನು ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾನು ಕ್ಷೇತ್ರದ ಶಾಸಕನಾಗಿ, ಜನರ ಪ್ರತಿನಿಧಿಯಾಗಿ ಅವರೆಲ್ಲರ 23 ಪುರಸಭಾ ಸದಸ್ಯರಿಗೆ ನಾನು ಮೊದಲನೇದಾಗಿ ನಾನು ಗೌರವವನ್ನು, ಧನ್ಯವಾದಗಳನ್ನು ನಾನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇವತ್ತು ಅಧ್ಯಕ್ಷರಾಗಿರ್ತಕ್ಕಂಥ ಶಿವನಾಯಕ್ ಅವರಿಗೆ, ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ವಸಂತಮ್ಮನವ್ರಿಗೆ ನಾನು ಈ ಸಂದರ್ಭದಲ್ಲಿ ತುಂಬ ಹೃದಯದ ಅಭಿನಂದನೆಗಳನ್ನು ನಾನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಅವರಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ಇವತ್ತು ಹೊರಿಸಿದ್ದಾರೆ.
ಈ ಒಂದು ಸಂದರ್ಭದಲ್ಲಿ ನಾನು ಅವ್ರಿಗೆ ವಿನಂತಿಯನ್ನು ಮಾಡ್ಕೊಳ್ಳೋದು, ಇವತ್ತೇನು ನಮ್ಮ KR ಪಟ್ಟಣವನ್ನು ಉತ್ತಮವಂತ ರೀತಿಯಲ್ಲಿ ತಮ್ಮ ಆಡಳಿತಾವಧಿಯಲ್ಲಿ ಒಂದು ಉತ್ತಮವಂತ ಸೇವೆಯನ್ನು ಮಾಡಿ ಒಂದು ಅಭಿವೃದ್ಧಿಯ ಪಡಿಸುವಂಥ ನಿಟ್ಟಿನಲ್ಲಿ ತಾವಿಬ್ಬರು ಶ್ರಮಿಸಬೇಕು. ಎಲ್ಲ 23 ಜನರ ವಿಶ್ವಾಸವನ್ನು ತೆಗೆದುಕೊಂಡು ಈ ಒಂದು KR ಪಟ್ಟಣವನ್ನು ಮಾದರಿಯಾದಂಥ ಒಂದು ಪಟ್ಟಣವನ್ನಾಗಿ ಮಾಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಒಂದು ಸಲಹೆಯನ್ನು ನೀಡ್ತಾ ಅವ್ರಿಗೆ ಎಲ್ಲ ರೀತಿಯ ಸಹಕಾರವನ್ನು ನನ್ನ ಒಂದು ಶಾಸಕರ ಸ್ಥಾನದಿಂದ ಜೊತೆಗೆ ನಮ್ಮ ಸರ್ಕಾರದ ವತಿಯಿಂದ ಹೆಚ್ಚಿಗೆ ಅನುದಾನವನ್ನು ಕೂಡ ತಂದು ಒಂದು ನಗರವನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಅವರ ಜೊತೆ ಯಾವತ್ತೂ ಕೂಡ ನಾನು ಇರ್ತೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನಮ್ಮ ಪಕ್ಷದ ಅಭ್ಯರ್ಥಿಗಳಾದಂಥ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಶಿವನಾಯ್ಕ ಅವ್ರಿಗೆ, ಉಪಾಧ್ಯಕ್ಷ ಅಭ್ಯರ್ಥಿ ವಸಂತಮ್ಮನವರಿಗೆ ಇವತ್ತು ಅವಿರೋಧವಾಗಿ ಆಯ್ಕೆಯಾಗಿ ಪ್ರಯುಕ್ತ ಅವರ ಪಕ್ಷದ ವತಿಯಿಂದ ನಾವು ವೈಯಕ್ತಿಕವಾಗಿ ಎಲ್ಲ ನಮ್ಮ ತಾಲೂಕಿನ ಎಲ್ಲ ಸದಸ್ಯರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಕ್ಯಾಮರಾಮ್ಯಾನ್ ಶ್ರೀನಿವಾಸ್ ಜೊತೆ ಮೈತ್ರಿ ಹಾಗೂ ಶಿಲ್ಪಾ, TV1 ಕನ್ನಡ, KR ನಗರ.